ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಫ್ಟಿ ಕನ್ನಡ. ನಿಫ್ಟಿ ಕನ್ನಡಕ್ಕೆ ಸುಸ್ವಾಗತ. ಈ ವಿಡಿಯೋ ಓನ್ಲಿ ಫಾರ್ ಎಜುಕೇಶನ್ ಪರ್ಪಸ್ಗೋಸ್ಕರ. ಇದು ಯಾವುದೇ ಟ್ರೇಡ್ ರೆಕಮೆಂಡೇಶನ್ ವಿಡಿಯೋ ಅಲ್ಲ. ಫ್ರೆಂಡ್, ನಾನು ಸೆನ್ಸೆಕ್ಸ್ 5 ನಿಮಿಷ ಚಾರ್ಟ್ ಹಾಕೊಂಡಿದ್ದೀನಿ. ಸೊ ನಾಳೆ ಏನಾದ್ರೂ ಸೆನ್ಸೆಕ್ಸ್ ಫ್ಲಾಟ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂದ್ರೆ 74,882ನ ವೆಯ್ಟ್ ಮಾಡಿ ಒಂದು ಸಪೋರ್ಟ್ ತಗೊಂಡು ಏನಾದ್ರೂ ಮೇಲ್ಗಡೆ ಹೋಯ್ತು ಅಂದ್ರೆ, ಸೊ ವೆಯ್ಟ್ ಮಾಡಿ ಎಲ್ಲಿವರೆಗೆ 75,345 ಸಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆನಾ? ಒನ್ಸ್ ಅದನ್ನ ಬ್ರೇಕ್ ಮಾಡ್ತು 75,500 ಬ್ರೇಕ್ ಮಾಡ್ತು, ಸೊ ಸಿ ಕಂಟಿನ್ಯೂ ಮಾಡಿ. ಓಕೆ, ಅಥವಾ ಫ್ಲಾಟ್ ಅಲ್ಲಿ ಓಪನ್ ಆಗಿ ಏನಾದ್ರು ಮಾರ್ಕೆಟ್ ಹಂಗೆ ಕೆಳಗಡೆ ಬೀಳ್ತು, ಎಂಟ್ರಿ ಆಗಿದ್ರೆ ಟೈಟ್ ಸ್ಟಾಪ್ ಲಾಸ್ ಜೊತೆ ಮೂವ್ ಮಾಡಿ. ಓಕೆ, 74,882ನ ಕ್ರಾಸ್ ಆಗುತ್ತಾ ನೋಡ್ಕೊಳ್ಳಿ. 74,642ನ ಕ್ರಾಸ್ ಆಗುತ್ತಾ ನೋಡ್ಕೊಳ್ಳಿ. ಓಕೆ, ಹಂಗೆ ಟೈಟ್ ಸ್ಟಾಪ್ ಲಾಸ್ ಮೂವ್ ಮಾಡಿ. ಸೊ ಇಲ್ಲಿ ವೆಯ್ಟ್ ಮಾಡಿ. ಇಲ್ಲಿ ಒಂದ್ ಸ್ವಲ್ಪ ಹುಷಾರಾಗಿರಿ 74,500 ಹತ್ರ. ಓಕೆ, ಏನಾದ್ರೂ ಮಾರ್ಕೆಟ್ ಇಲ್ಲಿ ಸಪೋರ್ಟ್ ತಕೊಂಡು ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಒನ್ಸ್ ಅದನ್ನ 74,417ನ ಕ್ರಾಸ್ ಮಾಡ್ತು ಅಂದ್ರೆ 74,160ನ ವೆಯ್ಟ್ ಮಾಡಿ. ಓಕೆ, ಇಲ್ಲೆಲ್ಲಾದ್ರೂ ಇದೆಲ್ಲ ಇಂಬ್ಯಾಲೆನ್ಸ್ ಏರಿಯಾ ಮೈ ಡಿಯರ್ ಫ್ರೆಂಡ್. ಸಪೋರ್ಟ್ ಇಂಬ್ಯಾಲೆನ್ಸ್ ಏರಿಯಾ, ಸಪೋರ್ಟ್ ಇಂಬ್ಯಾಲೆನ್ಸ್ ಏರಿಯಾ, ಸಪೋರ್ಟ್ ಇಂಬ್ಯಾಲೆನ್ಸ್ ಏರಿಯಾ. ಸೊ ಬ್ರೇಕ್ ಆದ್ರೆ ವೆರಿ ಗುಡ್, ಕಂಟಿನ್ಯೂ ಮಾಡಿ ಪಿನ. ಓಕೆನಾ? ಎಲ್ಲಿವರೆಗೆ 74,642ನ ನೋಡ್ಕೊಳ್ಳಿ, 74,438 ನೋಡ್ಕೊಳ್ಳಿ, 74,141ನ ನೋಡ್ಕೊಳ್ಳಿ. ಓಕೆನಾ? ಇಲ್ಲೆಲ್ಲಾರು ಪ್ರಯೇಷನ್ ಮಾಡಿ ಮತ್ತೆ ಮೇಲ್ಗಡೆ ಹೋಗ್ಬೋದು, ಅಥವಾ ಇಲ್ಲಿ ಇಂಬ್ಯಾಲೆನ್ಸ್ ಏರಿಯಾದಿಂದನೇ ಹೋಗ್ಬೋದು. ಓಕೆ, ಇಲ್ಲಿಂದನೇ ಹೋಗ್ಬೋದು, ಅಥವಾ ಕಂಟಿನ್ಯೂ ಮಾಡ್ತು ಅಂದ್ರೆ ಪಿನ ಹಂಗೆ ಕಂಟಿನ್ಯೂ ಮಾಡ್ಕೊಳ್ಳಿ ಕೆಳಗಡೆಗೆ. ಓಕೆನಾ? ಫ್ಲಾಟ್ ಅಲ್ಲಿ ಓಪನ್ ಆಗ್ಲಿ ಅಥವಾ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೂ ಕೂಡ ಅಷ್ಟೇ. ಮಾರ್ಕೆಟ್ ಏನಾದ್ರೂ ಒಂದ್ ಸ್ವಲ್ಪ ಏನಾದ್ರೂ ಕೆಳಗಡೆ ಬಂದು ಇಲ್ಲೆಲ್ಲಾದ್ರೂ ಸಪೋರ್ಟ್ ತಗೋತು, ಕೆಳಗಡೆನೂ ಸಪೋರ್ಟ್ ತಗೊಂಡ್ರೆ 75,500ನ ವಾಚ್ ಮಾಡ್ಕೊಳ್ಳಿ. ಒನ್ಸ್ ಸೇಮ್ ನಿಫ್ಟಿ ಬ್ಯಾಂಕ್ ನಲ್ಲಿ ಏನ್ ಹೇಳಿದೀನಿ ಸೇಮ್ ಹಂಗೆ ಬ್ರೇಕ್ ಮಾಡಬಾರ್ದು. ಎಲ್ಲಾದ್ರೂ ಒಂದ್ ಪ್ರೈಜೆಸ್ಟ್ ಮಾಡಿ ಕೆಳಗಡೆ ಬೀಳ್ಬೇಕು. ಕೆಳಗಡೆ ಬಿದ್ರೆ ಒಂದ್ ಪಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆನಾ? ಒನ್ಸ್ ಅದನ್ನ ಬ್ರೇಕ್ ಮಾಡಿದ್ರೆ 75,850ನ ವಾಚ್ ಮಾಡ್ಕೊಳ್ಳಿ. ಅದನ್ನ ಬ್ರೇಕ್ ಮಾಡುತ್ತಾ, ಸೊ ಹಿಂಗೆ ಟೈಟ್ ಸ್ಟಾಪ್ ಜೊತೆಗೆ ಸಿನ ಕಂಟಿನ್ಯೂ ಮಾಡಿ 76,129, 76,555, 76,932. ಹಂಗೆ ಕಂಟಿನ್ಯೂ ಮಾಡಿ ಸಿನ. ಓಕೆ, ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೂ ಕೂಡ ಅಷ್ಟೇ. ಕೆಳಗಡೆ ಬಂದ್ ಏನಾದ್ರೂ ಸಪೋರ್ಟ್ ತಗೊಂಡ್ ಮೇಲಕ್ಕೆ ಹೋಯ್ತು ಅಂದ್ರೆ, ಸೊ ಇಲ್ಲೆಲ್ಲಾದ್ರೂ ನಿಯರೆಸ್ಟ್ 75,800 ಅಲ್ಲೆಲ್ಲಾರು ಓಪನ್ ಆಯ್ತು ಅಂತ ಮತ್ತೆ ನೋಡಿ ಇಲ್ಲೆಲ್ಲಾದ್ರೂ ಮತ್ತೆ ಪ್ರಯೇಷನ್ ಮಾಡಿ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಓಕೆ, ಸೆನ್ಸೆಕ್ಸ್ ಅಲ್ಲಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೂ ಅಷ್ಟೇ, ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೂ ಅಷ್ಟೇ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೂ ಕೆಳಗಡೆ ಬಂದ್ರು 74,882ನ ವಾಚ್ ಮಾಡ್ಕೊಳ್ಳಿ. ಬ್ರೇಕ್ ಆದ್ರೆ ಹಂಗೆ ಪಿ ಕಂಟಿನ್ಯೂ ಮಾಡಿ, ಅಥವಾ ಇಲ್ಲಿಂದನೇ 75,345ರಿಂದನೇ ಮತ್ತೆ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗ್ಬೋದು. ವಾಚ್ ಮಾಡಿ ಮೇಡಮ್. ಓಕೆನಾ? ನೋಡ್ಕೊಳ್ಳಿ, ಸಪೋರ್ಟ್ಗಳನ್ನ ನೋಡ್ಕೊಳ್ಳಿ. ಏನಾದ್ರು ಕೆಳಗಡೆ ಬಂದ್ರೆ ಮಾರ್ಕೆಟ್ ಸಪೋರ್ಟ್ಗಳನ್ನ ಒಂದ್ ಸ್ವಲ್ಪ ನೋಡ್ಕೊಳ್ಳಿ. 74,417, 438 ಹತ್ರ ನೋಡ್ಕೊಳ್ಳಿ. 74,642 ನೋಡ್ಕೊಳ್ಳಿ. 74,882 ಹತ್ರನು ಒಂದ್ ಸ್ವಲ್ಪ ವಾಚ್ ಮಾಡ್ಕೊಳ್ಳಿ. ಬ್ರೇಕ್ ಮಾಡಿದ್ರೆ ಕಂಟಿನ್ಯೂ ಮಾಡಿ ಪಿ ಸೈಡ್. ಈ ಸೈಡ್ ಏನಾರ ಕಂಟಿನ್ಯೂ ಮಾಡಿದ್ರೆ 75,850, 76,129, ಇನ್ನ ಮೇಲಿದೆ 76,555. ಸೊ ಹಂಗೆ ಕಂಟಿನ್ಯೂ ಮಾಡಿ. ಸಿ ಏನಾದ್ರು ಮೇಲ್ಗಡೆ ಹಂಗೆ ಹೊರಡ್ತು ಅಂದ್ರೆ. ಓಕೆನಾ?